ಯಾವ ಬಟ್ಟೆ ಹಾಕ್ಕೊಳ್ಳಿ? ಬಿರು ತುಂಬ ಬಟ್ಟೆ ಇದೆ, ಆದರೆ ಯಾವ ಬಟ್ಟೆನೂ ಆಗಲ್ಲ. ಈ ಡ್ರೆಸ್ ಓಕೆನಾ ಅವನಿಗೆ ಫೀಡ್ ಮಾಡೋದಕ್ಕೆ, ಅಥವಾ ಚೇಂಜ್ ಮಾಡಿಬಿಡ್ಲಾ? ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರ್ತಾನ ಅವನು. ಈ ಡ್ರೆಸ್ ಬದಲು ಸುಮ್ಮನೆ ಸ್ಯಾರಿ ಹಾಕ್ಕೊಂಡ್ಬಿಡ್ಬೇಕಿತ್ತು ಅನಿಸುತ್ತೆ. ಬ್ಲೌಸಲ್ಲಾದರೆ ಫೀಡ್ ಮಾಡೋದು ಈಸಿ, ಇದರಲ್ಲಿ ಹೆಂಗಪ್ಪ ಫೀಡ್ ಮಾಡೋದು? ಅಲ್ಲಿ ರೂಮ್ಸ್ಗಳಿರುತ್ತೋ ದೇವ್ರೆ ಪ್ಲೀಸ್ ಅವನೊಂದು ಸ್ವಲ್ಪ ಇವತ್ತು ಕಾಮಾಗಿದ್ದರೆ ಸಾಕಪ್ಪ. ಒಂದು ಎಕ್ಸ್ಟ್ರಾ ಡೈಪರ್ ಇಟ್ಕೊಂಡಿದ್ದೀನಿ, ಡೈಪರ್ ಏನಾದರೂ ರೆಡಿ ಇಟ್ಕೊಂಡ್ಬಿಡ್ಲಾ? ಒಂದು 2 ಬಟ್ಟೆನೂ ಇಟ್ಕೊಂಡ್ಬಿಟ್ಟಿದ್ದೀನಿ. ಅವನೇನಾದರೂ ಕಕ್ಕ ಮಾಡಿ ಡ್ರೆಸ್ ಮೇಲೆಲ್ಲ ಆದರೆ, ಆ್ಯಂಡ್ ನಂದು ಇನ್ನೊಂದು ಬಟ್ಟೆ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಬೇಕು ಕಕ್ಕ ಮಾಡಿಬಿಟ್ಟು ಆಮೇಲೆ ಫುಲ್ ಡ್ರೆಸ್ ಹಾಳಾಗ್ಬಿಟ್ರೆ ಏನು ಮಾಡಲಿ? ಅವನಿಗೆ ರಿಸೆಪ್ಷನಿಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಈಗ 4ಗೆ ಎದ್ದೊಳ್ಸಿದ್ದೀನಿ, ಅವನಿಗೆ ಸ್ನಾನ ಮಾಡಿಸಿದ್ದೀನಿ, ಮಲಗಿಸಿದ್ದೀನಿ, ನಾನು ರೆಡಿಯಾಗಿದ್ದೀನಿ. ಕರೆಕ್ಟ್ 7ಗೆ ಹೋಗ್ತೀವಲ್ವ? ಇಲ್ಲ ಮತ್ತೆ ಲೇಟ್ ಆಗುತ್ತಾ? ಕೂದ್ಲಿಂಗ್ ಏನಾದರೂ ಬಿಟ್ಬಿಟ್ರೆ ಹಾಕಿ ಎಳ್ದು ಇರೋ 4 ಕೂದಲೇ ರಿಸೆಪ್ಷನ್ ಮುಗಿಯೋಷ್ಟೊತ್ತಿಗೆ ಕಿತ್ತು ಬಿಸಾಕ್ಬಿಡ್ತಾನೆ. ಬೆಟರ್ ನಾನು ಏನಾದರೂ ಹಿಂಗೆ ಕಟ್ಕೊಂಡು ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ತುಂಬ ಅಳಕ್ಕೆ ಶುರು ಮಾಡಿದ್ರೆ ಇಯರಿಂಗ್ ಓಕೆನಾ? ಅವನು ಎಳ್ದು ಎಲ್ಲಿ ಕಿವಿ ಹರಿದು ಬಿಡ್ತಾನ ಅಂತ ನನಗೆ ಡೌಟ್ ಆಗ್ತಿದೆ. ಬೆಟರ್ ನಾನು ತೆಗೆದಿಟ್ಟಿರ್ತೀನಿ, ಅಲ್ಲಿ ಹಾಲಿಗೆ ಹೋದಾಗ ಹಾಕ್ಕೊತೀನಿ. ಸುಮ್ಮನೆ ರಿಸೆಪ್ಷನಿಗೆ ಬರಲ್ಲ ಅಂತ ಹೇಳಿಬಿಡ್ಲಾ? ಇವಾಗಲೂ ಸ್ವಲ್ಪ ಪ್ರೆಗ್ನೆಂಟ್ ಥರನೇ ಕಾಣಿಸ್ತಿದ್ದೀನಿ ಅನ್ನಿಸ್ತಾ ಇದೆ. ಅವನನ್ನು ಕೂರಿಸ್ಕೊಂಡಂತೂ ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಎಲ್ಲ ಎಳ್ದಾಗ್ತಾನೆ. ಅದ್ರಲ್ಲಿ ಖಾರ ಎಲ್ಲ ಇರುತ್ತೆ, ಅವನಿಗೆ ತಿನ್ನೋಕ್ಕಾಗಲ್ಲ, ಅವನಿಗೆ ಕೊಡೋಕ್ಕಾಗಲ್ಲ. ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೊಂಬಿಡೋಣ, ಯಾಕಂದರೆ ಬರೀ ಕಿತ್ತಾನೇ ಇರ್ತಾನೆ. ಅಂದರೂ ಮಲ್ಕೊಳ್ಳಿಲ್ಲ ಅಂದರೆ ಕಾರಲ್ಲಿ ಏನು ಮಾಡೋದು? ಅವ್ನು ಯೂಶ್ವಲಿ 7:30ಗೆಲ್ಲ ಮಲ್ಕೊತಾನೆ, 10:30ವರೆಗೂ. ದೇವ್ರೆ ಅವ್ನು ಮಲ್ಕೊಂಡ್ರೆ ಸಾಕು, ಮಲಗಲಿಲ್ಲ ಅಂದರೆ ಚೆನ್ನಾಗಿ ಪಿಕ್ಚರ್ ಬಿಡಿಸ್ತಾನೆ. ಈ ಡ್ರೆಸ್ಗೆ ಆ್ಯಕ್ಚುಲಿ ಹೀಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಲ್ ಹಾಕ್ಕೊಂಡ್ರೆ ಅವನನ್ನು ಎತ್ಕೊಳ್ಳೋಕ್ಕಾಗಲ್ಲ.